ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಕಲರ್ಫುಲ್ ಕನಸು. ಸೊ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ನನ್ನ ಮಗಳಿಗೆ ಕನಿಹಾಗೆ 5 ತಿಂಗಳು ಕಂಪ್ಲೀಟ್ ಆಗಿತ್ತು. ಆದ್ದರಿಂದ ಒಂದು ಫೋಟೋಶೂಟ್ಗೆ ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಆಗ್ತಾಯಿದ್ದು. ಸೊ ಆವಾಗ ನಮ್ಮ ಸಿಸ್ಟರ್ ಒಂದು ಒಳ್ಳೆ ಐಡಿಯಾ ಕೊಟ್ಟರು. ಏನಿಲ್ಲ ರೀ, ತುಂಬ ಸಿಂಪಲಾಗಿದೆ, ಏನು ಅಂತ ನೋಡೋಣ. ಒಂದು ಚಾಪೆ ಹಾಕಿ ಅದ್ರ ಮೇಲ್ಗಡೆ ವೈಟ್ ಕಲರ್ ಬೆಡ್ಶೀಟ್ ಹಾಕ್ತು. ಸೊ ಆಮೇಲೆ ನೆಕ್ಸ್ಟು ನಮ್ಮ ಪಾಪುಗೆ 5 ಮಂತ್ ಅಲ್ವಾ, ಸೊ 5 ಬ್ಲೌಸ್ ಪೀಸ್ಗಳು, ಅದರಲ್ಲೂ ತುಂಬ ಕಲರ್ ಡಾರ್ಕ್ ಆಗಿರೋ ಅಂಥದ್ದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ 5 ಪ್ಲೇಟ್ಗಳು ತಗೊಂಡು ಅದು ಪ್ಲೇಟ್ಗಳು ಫುಲ್ಲು ಕವರ್ ಆಗಬೇಕು ಆ ರೀತಿ ಬ್ಲೌಸ್ ಪೀಸ್ನ ಅರೇಂಜ್ ಮಾಡಿ ಜೋಡಿಸಿ ಮಡಗಾದ್ಮೇಲೆ ಅದ್ರ ಕೆಳಗಡೆ ಗ್ರಾಸ್ ಹುಲ್ಲು ಅಂತ ಹೇಳಿದರೆ ಜೋಳದ ಕಡ್ಡಿದು ತುದಿ ಇರುತ್ತಲ್ಲ, ಸೊ ಅದನ್ನ ಕಟ್ ಮಾಡಿ ತಗೊಂಬಂದು ಬ್ಯಾಕ್ಗ್ರೌಂಡ್ ಕ್ರಿಯೇಟ್ ಮಾಡ್ಕೊಂಡು ಹಂಗು ಹಿಂಗು. ನೆಕ್ಸ್ಟು ಬಟರ್ಫ್ಲೈಗೆ ಕಾಲಿರುತ್ತಲ್ಲ, ಸೊ ಅದಕ್ಕೆ ಸಾಕ್ಸ್ನ ಹಾಕೋಣ ಅಂತ ಹೇಳ್ಬಿಟ್ಟು ಜೋಡಿಸೋಣ ಅಂತ ಹೇಳ್ಬಿಟ್ಟು ಇದ್ದು. ಸೊ ನಾನು ಆದಷ್ಟು ವಾಯ್ಸ್ನ ಪಾಪು ಮಲಗಿರ್ಬೇಕಾದ್ರೆ ಕೊಡೋದ್ರಿಂದ ನನ್ನ ವಾಯ್ಸ್ ತುಂಬ ಸ್ಲೋ ಮತ್ತು ನಿಧಾನವಾಗಿ ಕೇಳಿಸುತ್ತೆ. ಸೊ ಯಾರೂ ಬೇಜಾರು ಮಾಡ್ಕೋಬೇಡಿ. ಸೊ ಇಲ್ಲಿ 1 2 3 ಅಂತ ಬರಬೇಕಲ್ಲ. ಸೊ ನೆನ್ನೆನೇ ನಾವು ಒಂದು ಪೇಪರ್ ತಗೊಂಡು ಕಟ್ ಮಾಡಿಟ್ಟಿದ್ದು, ಬಟ್ ಮನ್ವಿಗೆ ಎಲ್ಲನೂ ಕಿತ್ತಾಕ್ಬಿಟ್ಟಿದ್ದ. ಆದ್ದರಿಂದ ಹಕ್ಕಿಲಿ ಬರೆಯೋಣ ಅಂತ ಹೇಳ್ಬಿಟ್ಟು 1 2 3 ಅಂತ ಹೇಳಿ ನಮ್ಮ ಲಾವಣ್ಯ ಬರ್ಕೊಂಡು ಹೋದರು. ನಾನಲ್ಲಿ ಸರಿ ಮಾಡ್ಕೊಂಡು ಬಂದೆ. ಸರಿ ಮಾಡ್ಕೊಂಡು ಹಂಗೋ ಹೆಂಗೋ ಮಾಡ್ತಾ ಇದ್ದೀವಿ. ನಮ್ಮ ಮನ್ವಿಗೆ ಮನ್ಗಿರೋದ್ರಿಂದ ನಮ್ಗೆ ಸ್ವಲ್ಪ ಈಸಿ ಆಯಿತು. ಅವನು ಎದ್ದಿದ್ದ ಅಂದರೆ ತುಂಬ ತೊಂದರೆ ಆಗಿತ್ತು. ಮತ್ತು ಕನಿಹಾನು ಮಲಗಿದ್ದು. ನಮ್ಮ ಲಾವಣ್ಯ ಈ ರೀತಿ ಅರೇಂಜ್ ಮಾಡಬೇಕಾದ್ರೆ ನಾನು ಕನಿಹಾನ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನ ಅಳ್ತಿದ್ದಾಳೆ, ಎತ್ಕೊಂಡು ಹೋಗಿ ಅಂತ ಹೇಳಿದೆ. ಕನಿಹಾನು ಎದ್ಲು, ಅಮ್ಮನೂ ಎತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಚಿಕ್ಕ ಮಕ್ಕಳುಗಳಿಗೆ ತಿಂಗಳ ಕಂಪ್ಲೀಟ್ ಆಯಿತು ಅಂತ ಹೇಳಿದರೆ ಯಾವ ರೀತಿ ಫೋಟೋಶೂಟ್ ತೆಗೆಯೋದು, ಹೇಗೆ ಮಾಡೋದು, ಏನು ಎತ್ತ, ಯಾವ ರೀತಿ ಡ್ರೆಸ್ ಹಾಕೋದು ಅನ್ನೋದೇ ಯೋಚನೆ ಆಗಿಬಿಟ್ಟಿರುತ್ತೆ. ಸೊ ಆದ್ದರಿಂದ ಈ ರೀತಿ ತುಂಬ ಚೆನ್ನಾಗಿ ಬಂದಿತ್ತು. ಮಾತ್ರ ತುಂಬ ಸೂಪರಾಗಿ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಿಮಗೆಲ್ಲ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಗೊತ್ತಿಲ್ಲ. ಅಜ್ಜಿದಿರು ಮತ್ತು ತಾತಿರು ಫೋಟೋಸ್ ಎಲ್ಲ ತೆಗಿಬೇಡಿ, ದೃಷ್ಟಿ ಆಗುತ್ತೆ, ಹಾಗೆ ಹೀಗೆ ಅಂತ ಅಂತಿರ್ತಾರೆ. ಅವ್ರು ಹೇಳೋದು ಒಂದು ಕಡೆ ನಿಜನೇ ಇರ್ಬೋದು, ಬಟ್ ಇದು ಫುಲ್ಲು ಮೆಮೊರಬಲ್ ಆಗಿ ಇರುತ್ತಲ್ಲ. ಅವರು ದೊಡ್ಡವರು ಆದಮೇಲೂ ಸಹ ಈ ರೀತಿ ತೆಗ್ದಿದ್ದೋ, ಈ ರೀತಿ ಮಾಡಿದೋ ಅಂತ ಹೇಳಿದಾಗ ಅವ್ರಿಗೂ ಒಂಥರ ಖುಷಿ ಇರುತ್ತೆ, ನಮಗೂ ಸ್ವಲ್ಪ ಖುಷಿ ಇರುತ್ತಲ್ವ. ಮತ್ತು ಬೇರೆ ಕೆಲವೊಬ್ಬರಿಗೆ ನಾವು ಈ ರೀತಿ ಮಾಡಿದ್ದೋ, ಈ ರೀತಿ ನೀವು ಮಾಡಿ ಅಂತ ಹೇಳ್ಬೋದಲ್ವ. ಅದಕ್ಕೋಸ್ಕರನಾದರೂ ಫೋಟೋಶೂಟ್ ಮಾಡ್ತಿದ್ದೀವಿ. ಮತ್ತು ನಮ್ಮ ಮನೆಯಲ್ಲೆಲ್ಲ ಇದಕ್ಕೆಲ್ಲ ಬಿಡೋಲ್ಲ. ಆದರೂ ಆಗೋ ಹೀಗೋ ಹೆಂಗೋ ಕಾಂಪ್ರಮೈಸ್ ಮಾಡ್ಕೊಂಡು ಮಾಡ್ತಿದ್ದೀವಿ. ನೆಕ್ಸ್ಟ್ ನಾನು ಸಾಕ್ಸ್ನೆಲ್ಲ ತಂದುಕೊಟ್ಟೆ. ನಮ್ಮ ಲಾವಣ್ಯ ಎಲ್ಲ ಫುಲ್ಲು ರೆಡಿ ಮಾಡ್ತಾ ಇದ್ದಾಳೆ. ಹಂಗೆ ಹೆಂಗೋ ಜೋಡಿಸ್ಕೊಂಡು ನಾನು ಕನಿಹಾನ ರೆಡಿ ಮಾಡ್ಕೊಂಡು ಕರ್ಕೊಂಬರೋದು ಅಷ್ಟೇ ಬಾಕಿ ಇರೋದು. ನಮಗೆಲ್ಲ ನಾವು ಚಿಕ್ಕವರಿರ್ಬೇಕಾದ್ರೆ ಹೇಗಿದ್ದೋ ನಮ್ಮ ಒಂದು ಏನು ಯೋಚನೆಯೂ ಸಹ ಇಲ್ಲ. ಏಕೆಂದರೆ ಫೋಟೋಸ್ ಎಲ್ಲ ಅವ್ರು ತಗೊಂಡ್ರು ಇವ್ರು ತಗೊಂಡ್ರು ಅಂತ ಹೇಳ್ತಾನೆ ಇರುತ್ತೆ ನಮ್ಮಮ್ಮ. ಸೊ ಆದ್ದರಿಂದ ನಮ್ಮ ಮಕ್ಕಳುಗಳಾದರೂ ನೋಡಲಿ, ಖುಷಿ ಪಡಲಿ ಅನ್ನೋದು ಒಂದು ಚಿಕ್ಕ ಆಸೆ ಅಷ್ಟೇ. ಅದಕ್ಕೋಸ್ಕರನಾದರೂ ಈ ರೀತಿ ಫೋಟೋಶೂಟು ಮತ್ತು ಅಲ್ಲಿ ಇಲ್ಲಿ ಹೋದಾಗ ಫೋಟೋಸು ಆ ರೀತಿ ಎಲ್ಲ ತೆಗೆದು ಮಡಿಕೋತೀವಿ. ಅಪ್ಪ ಅಮ್ಮಂದಿರಿಗೆ ಅಷ್ಟೇ ಅಲ್ವಾ, ನಾವು ಕಂಡಿರೋ ಆಸೆಗಳು ಕನಸುಗಳನ್ನ ನೆರವೇರಿಸ್ತಾ ಹೋದ್ರೂ ಪರವಾಗಿಲ್ಲ. ನಮ್ಮ ಮಕ್ಕಳುಗಳು ಆ ಆಸೆ ಕನಸುಗಳನ್ನ ನೆರವೇರಿಸ್ತೆ ಅನ್ನೋದೊಂದು ಚಿಕ್ಕ ಆಸೆ ಅವರಲ್ಲಿ ಇರುತ್ತಲ್ವ. ಅದೇ ರೀತಿ ಈ ಫೋಟೋಶೂಟು ಸಹ. ಮನ್ವಿಕಿಗೆ ಅವ್ರ ಅಪ್ಪ ಅಂತ ಹೇಳಿದರೆ ತುಂಬ ಇಷ್ಟ. ಸೊ ಅವ್ರು ಬಂದ ತಕ್ಷಣ ನೋಡಿ ಡ್ಯಾನ್ಸರನ್ನು ಹೇಗೆ ಮಾಡ್ತಿದ್ದಾನೆ ಅಂತ ಹೇಳಿ
ತುಂಬ ಇಷ್ಟ ಅವ್ರ ಅಪ್ಪನ ಕಂಡ್ರೆ. ರಾತ್ರಿ ಎಲ್ಲ ನೆನೆಸ್ಕೊಂಡು ಅಳ್ತಾನೆ ಇರ್ತಾನೆ ಅವ್ರ ಅಪ್ಪನ ಕಂಡು. ನೆಕ್ಸ್ಟು ಇಲ್ಲಿ ಮನ್ವಿಕು ಮಾಮೂಲಿ ಅವ್ನು ಡೈಲಿ ರೋಟೀನು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅಮ್ಮ ಬಟ್ಟೆ ಒಗಿತಿದ್ದಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡ್ತಿದ್ದಾರೆ. ಆಗ ರೆಡಿಯಾಗಿದೆಯಲ್ಲ ಆಯನಕ್ಕ ಏನಿಲ್ಲ ಏಕೆ ಕನಿಹಾದು ಒಂದೆರಡು ಫೋಟೋಸ್ ಇರಲಿ ಅಂತ ಹೇಳ್ಬಿಟ್ಟು ವಿಡಿಯೋ ಆನ್ ಮಾಡಿದೆ. ನೆಕ್ಸ್ಟು ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು. ಸೊ ಮನೆಯನ್ನು ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ತಿದ್ದೆ. ಡೆಲಿವರಿ ಆದಮೇಲೆ ಸ್ವಲ್ಪ ಏನೋ ಒಂಥರ ನಮ್ಮ ಸ್ಟ್ರೆಂತೇ ಇಲ್ವೇನೋ ಅನ್ನೋ ರೀತಿ ಫೀಲ್ ಆಗ್ತಿರುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಬಟ್ ಮಕ್ಕಳುಗಳಿಗೆ ಆದಷ್ಟು ಹಾಲು ನಿಲ್ಲಿಸಿದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅನ್ನೋ ರೀತಿಲಿ ನಾವು ಬರ್ತೀವಿ. ಇಲ್ಲ ಅಂತ ಹೇಳಿದರೆ ಸೊಂಟ ನೋವು, ಬೆನ್ನು ನೋವು ಇವೆಲ್ಲ ನಾರ್ಮಲ್ ಫೀಲ್ ಆಗ್ತಾನೆ ಇರುತ್ತೆ. ತುಂಬ ಹೊತ್ತು ಕೂತ್ಕೊಂಡ್ರೆ ಸ್ವಲ್ಪ ಬೆನ್ನು ನೋವು, ಸೊಂಟ ನೋವು ಬರುತ್ತೆ. ಡಾಕ್ಟರ್ ಹೇಳ್ತಾರೆ ಫೀಡ್ ಮಾಡಬೇಕಾದ್ರೆ ಆದಷ್ಟು ಪಿಲ್ಲೋನ ಬೆನ್ನಿಗೆ ಸಪೋರ್ಟ್ ಕುಟ್ಕೊಂಡು ಫೀಡ್ ಮಾಡಿಸಿ ಅಂತ ಹೇಳಿ. ಬಟ್ ಎಲ್ಲ ಟೈಮಲ್ಲೂ ನಾವು ಪಿಲ್ಲೋನ ಬೆನ್ನಿಗೆ ಕುಟ್ಕೊಂಡು ಫೀಡ್ ಮಾಡ್ಸೋಕ್ಕಾಗಲ್ಲ. ಏಕೆ ಅಂತ ಹೇಳಿದರೆ ಕೆಲವೊಂದು ಟೈಮಲ್ಲಿ ಮಕ್ಕಳುಗಳು ಅಳ್ತಿರ್ತವೆ. ಸೊ ಆ ಟೈಮಲ್ಲಿ ಬೇಗ ಫೀಡ್ ಮಾಡಿಸ್ಬೇಕು. ಸೊ ಅವಾಗೆಲ್ಲ ಪಿಲ್ಲೋನ ಬೆನ್ನಿಗೆ ಕುಟ್ಕೊಂಡು ಫೀಡ್ ಮಾಡಿಸೋ ಅಷ್ಟು ಟೈಮ್ ಇರೋದೇ ಇಲ್ಲ. ಯಾವಾಗಪ್ಪ ಇವರು ದೊಡ್ಡವರಾಯ್ತಾರೆ, ಯಾವಾಗಪ್ಪ ನಾವು ಇವ್ರನ್ನ ನಾರ್ಮಲಾಗಿ ನೋಡ್ತೀವಿ ಅನ್ನೋ ರೀತಿ ಯೋಚನೆ ಬಂದುಬಿಡುತ್ತೆ. ನನ್ನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.